ಇನ್ನು ಕನ್ನಡ ಸಿನಿಮಾದಲ್ಲಿ ಅತಿ ಹೆಚ್ಚಾಗಿ ಅಭಿನಯ ಮಾಡಿದಂಥ ಮತ್ತು ಉಷ್ ಸಿನಿಮಾದಲ್ಲಿ ನಾಯಕನರಾಗಿ ಕೂಡ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಹೌದು, ಬೆಳ್ಳಂಬೆಳಗ್ಗಿನ ತೀವ್ರ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಸತತವಾಗಿ 2 ವಾರಗಳಿಂದ ಕೂಡ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಪಡೆಯುತ್ತಿದ್ದರು. ಸದ್ಯ ಈಗ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಈಗ ಚಿಕಿತ್ಸೆ ಫಲಕಾರಿಯಾಗಿದೆ. ಇಂದು ಮುಂಜಾನೆಯಲ್ಲಿ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ. ಇಂದು ಸಂಜೆ ತನಕನೂ ಕೂಡ ಅಭಿಮಾನಿಗಳಿಗೋಸ್ಕರ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾದ್ರೆ ಯಾರಪ್ಪ ಅಂತ ನೋಡ್ತಾ ಬಂದರೆ ಉಷ್ ಸಿನಿಮಾದ ಖ್ಯಾತ ನಾಯಕ ನಟರಾದಂತಹ ಕಾಶಿನಾಥ್ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಇನ್ನು ಕಾಶಿನಾಥ್ ಅವರು ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸದ್ಯ 68ನೇ ವಯಸ್ಸಿನಲ್ಲಿ ಇದೀಗ ಕೊನೆ ಸೆಳೆದಿರುವಂಥದ್ದು. ಇದೀಗ ಬಂದಂಥ ಇತ್ತೀಚೆಗೆ ಬಂದ ಚೌಕ ಸಿನಿಮಾನೇ ಅವರ ಕೊನೆಯ ಸಿನಿಮಾನೂ ಕೂಡ ಆಗಿತ್ತು. ಆದರೂ ಕೂಡ ಅವರ ಅದ್ಭುತವಾದ ಅಭಿನಯ ಏಕೆ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ದೊರಕಿತ್ತು. ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿರುವಂಥ ಕಾಶಿನಾಥ್ ಅವರು ಮತ್ತು ರಸಿಕರ ರಾಜ ಅಂತಲೇ ಕೂಡ ಹೆಸರು ಕೂಡ ತೆಗೆದುಕೊಂಡಿದ್ದರು. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಂಥ ನಟ ಕಾಶಿನಾಥ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರೋದು. ಇದರಿಂದ ಕನ್ನಡ ಚಿತ್ರರಂಗಕ್ಕೆ ನುಂಗಲಾರ ತುತ್ತಾಗಿರೋದು ಮತ್ತೊಂದು ಹಿರಿಯ ಕೊಂಡಿನ ಕಳಚಿ ಬಿದ್ದಿರೋದಕ್ಕೆ ಸಿನಿಮಾ ರಂಗಕ್ಕೆ ಮತ್ತಷ್ಟು ನಷ್ಟ ಉಂಟಾಗಿರೋಂಥದ್ದು ಅಂತಲೇ